ಈ ವಿಡಿಯೋಲಿ ನಿಮಗೆ ನಾನು ಹೆಂಗಾಯ್ತು ಕಪಿಲ ಆರತಿ ಅದೆಲ್ಲ ಫುಲ್ಲು ಡೀಟೇಲ್ ರಿವ್ಯೂ ಮಾಡಾಕ್ತೀನಿ ಬನ್ನಿ. ಸೊ ನಾನು 2 ದಿನದಿಂದ ಪೋಸ್ಟ್ ಮಾಡಿದ್ದೆ ನಿಮಗೆ. ತುಂಬ ಸಖತ್ತಾಗಿತ್ತು. ಲೈಕ್ ಕ್ಯಾಶ್ ಶೀಲಿಂಗ್ ಮಾಡ್ತಾರೆ ಹಂಗೆ ಇಲ್ಲೂ ಮಾಡೋದು ನಂಜನಗೂಡಲ್ಲೂ. ಬನ್ನಿ ನೆಕ್ಸ್ಟ್ ಹೋಗೋಣ ನಾವು. ನೀವು ನಂಜನಗೂಡು ನೋಡಬೇಕಿತ್ತು. ಫುಲ್ಲು ಲೈಟಿಂಗ್ಸಿಂದ ಹೆಂಗೆ ಬೆಳಗ್ತಿತ್ತು ಅಂದರೆ ನೋಡೋದಕ್ಕೆ ಕಣ್ಣು ಸಾಲ್ತಿರ್ಲಿಲ್ಲ. ಬನ್ನಿ ಹೋಗೋಣ ನೆಕ್ಸ್ಟು. ಕಾಶಿಲಿ ಗಂಗಾ ಆರತಿ ನೋಡಿತ್ತು. ಅದು ಬಿಟ್ಟರೆ ನಂಜನಗೂಡಲ್ಲಿ ಹೆಂಗಾಗುತ್ತೆ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಫಸ್ಟ್ ಟೈಮ್ ಬರ್ತಿದ್ದೀನಿ. ಯಾರ್ಯಾರು ಫಸ್ಟ್ ಟೈಮ್ ಬಂದಿರೋ ಅಂತ ಕಮೆಂಟ್ ಹಾಕಿ. ಆಮೇಲೆ ಲೈಟಿಂಗ್ಸ್ ನೋಡಿ ಹೆಂಗೆ ಹಾಕಿದರೆ ಸಖತ್ತಾಗಿ ಕಾಣಿಸ್ತಿದೆ ನೋಡಿ. ಇಲ್ಲಿ ಹೆಂಗೆ ಜಗಮಗ ಅಂತ ಬೆಳಗ್ತಿದೆ. ಆಮೇಲೆ ಬೆಳಗ್ಗೆನೂ ಈ ಸ್ತಬ್ಧ ಚಿತ್ರಗಳನ್ನೆಲ್ಲ ಇದು ಮಾಡಿದ್ರು. ಲೈಕ್ ಒಂದು ಇದು ಬಂದಿತ್ತು ರೌಂಡ್ಸು, ಒಂದಕ್ಕಿಂತ ಒಂದು ಚೆನ್ನಾಗಿದ್ದು. ಲೈಕ್ ಒಂದು 4 ಬಂದಿತ್ತು ಸ್ತಬ್ಧ ಚಿತ್ರಗಳು. ನಾನು ಆ ವಿಡಿಯೋ ಮಾಡಿ ಹಾಕಿದ್ದೆ, ನೀವು ನೋಡಿದರೆ. ಸೊ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಒಳಗಡೆ ಹೋಗೋಣ ಬನ್ನಿ. ಫುಲ್ಲು ಬೆಳಗ್ತಿತ್ತು ಇವತ್ತು ದೀಪದಿಂದ ನಂಜನಗೂಡು. ಆಮೇಲೆ ಚೀಫ್ ಗೆಸ್ಟಾಗಿ ಅಯೋಧ್ಯೆ ರಾಮ ಮಂದಿರ ಕಟ್ಸ್ತಿದ್ರಲ್ಲ ಹಿಂದೂ ವಿಶ್ವ ಪರಿಷತ್ ಅವ್ರು ಬಂದಿದ್ರು. ಬನ್ನಿ ಈಗ ನಿಮಗೆ ಇದು ತೋರಿಸ್ತೀನಿ. 16 ಕಾಲು ಮಂಟಪ. ಅದರಲ್ಲಿ ಫಸ್ಟು ಇದು ಬ್ಲಾಸ್ಟ್ ಮಾಡಿಬಿಟ್ಟು ಪಟಾಕಿನ, ಆಮೇಲೆ ದೀಪ ಇದು ಮಾಡ್ತಾರೆ, ದೀಪೋತ್ಸವ ಮಾಡ್ತಾರೆ. ಅದಾದಮೇಲೆ ಕಪಿಲಿಗೆ ಆರತಿ ಮಾಡಿಬಿಟ್ಟು ಎಲ್ಲ ಪ್ರಸಾದ ಸೇವಿಸ್ಕೊಂಡು ಮನೆಗೆ ಹೋಗ್ಬೇಕು. ಅದು ತೋರಿಸ್ತೀನಿ ಬಂದು ನಿಮಗೆ ಡೀಟೇಲಾಗಿ. ನಾನು ಗಂಗಾ ಆರತಿ ನೋಡೋದ್ರಿಂದ ನನಗೇನು ಅಷ್ಟೊಂದು ಇದಿರಲಿಲ್ಲ, ಲೈಕ್ ಪ್ರಸಾದ ಅನಿಸ್ತಿರ್ಲಿಲ್ಲ. ಕಾಶಿನ ನೋಡಿರೋದ್ರಿಂದ ಬನ್ನಿ ದೀಪನೆಲ್ಲ ಹೆಂಗೆ ಜೋಡಿಸಿದ್ರು, ಆಮೇಲೆ ಹೆಂಗೆ ನಡೆಯುತ್ತೋ ತೋರಿಸ್ತೀನಿ ಬನ್ನಿ. ಲೈಟಿಂಗ್ಸ್ ನೋಡಿ ಒಂದಕ್ಕಿಂತ ಒಂದು ಜೋರಾಗಿ ಕಾಣಿಸ್ತಿದ್ದಾವೆ. ಬನ್ನಿ ಫಸ್ಟು ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಪಟಾಕಿ ಹೊಡೆದಾದ್ಮೇಲೆ ಎಲ್ಲರೂ ದೀಪ ಹಚ್ಚೋಕ್ಕೆ ಶುರು ಮಾಡ್ತಾರೆ ನೋಡಿ. ಈಗ ಪಟಾಕಿ ಹೊಡೋಕ್ಕೆ ಶುರು ಮಾಡಿದ್ರು ನೋಡಿ. ಈಗ ಸ್ಟಾರ್ಟ್ ಮಾಡಿದ್ರು ಎಲ್ಲ ದೀಪ ಹಚ್ಚೋಕ್ಕೆ. ನೀವ್ಯಾರು ಬಂದಿದ್ದರೆ ಕಮೆಂಟ್ ಮಾಡಿ ನೋಡಿ. ಸಖತ್ತಾಗಿ ಕಾಣಿಸ್ತಿದೆ ದೀಪ ಹಚ್ಚೋದೆಲ್ಲ ಅಂತ. ನನಗೊಂಥರ ಖುಷಿ ಆಗ್ತಿತ್ತು. ಯಾಕೆ ನಂಜನಗೂಡಲ್ಲೂ ಈ ಥರ ಫಂಕ್ಷನ್ಸ್ ಎಲ್ಲ ಮಾಡ್ತಿದ್ದಾರಲ್ಲ ಈಚೀಚೆಗೆ. ಅದರಿಂದ ಮುಂಚೆನೇ ಮಾಡ್ತಿದ್ರು, ಬಟ್ ಇದು ಸ್ಟಾರ್ಟ್ ಆಗಿ ಒಂದು 2 ಇಯರ್ಸ್ ಆಯಿತು. ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ದೀಪ ಎಲ್ಲ ಹಚ್ಚಾದ್ಮೇಲೆ ಆಮೇಲೆ ಒಂದು ನಕ್ಷತ್ರ ಕಾಣಿಸ್ತಿದೆ, ಭೂಮಿಯಲ್ಲಿರೋ ನಕ್ಷತ್ರ ಥರ ಸಖತ್ತಾಗಿ ಕಾಣಿಸ್ತಿದೆ ನೋಡಿ. ಅಲ್ಲಿವರೆಗೂ ಸ್ಟೆಪ್ ಮೇಲೆ ಒಂಥರ ನಕ್ಷತ್ರಗಳು ತಗೊಬಂದು ಭೂಮಿ ಮೇಲೆ ಜೋಡ್ಸಂಗೆ ಕಾಣಿಸ್ತಿದೆ ಇದನ್ನು ನೋಡ್ತಿದ್ರೆ. ಬನ್ನಿ ನಾನು ನಿಮಗೆ ನೆಕ್ಸ್ಟ್ ಕಪಿಲ ಆರತಿ ಮಾಡಿ ತೋರಿಸ್ತೀನಿ. ಆ ಕಡೆ ಮಾಡ್ತಿದ್ರೆ ಹೋಗ್ಬಿಟ್ಟು ತೋರಿಸ್ಬೇಕು ನಿಮಗೆ. ಈಗ ಹೋಗಿ ನೋಡೋಣ ಆರತಿ ನೋಡಿ. ಇಲ್ಲಿ ಎಷ್ಟು ನೀಟಾಗಿ ಮಾಡ್ತಿದ್ದಾರೆ ಅಂತ. ನಾನು ಲಾಸ್ಟ್ ವೀಡಿಯೋಲ್ಲಿ ಹಾಕಿದ್ದೆ ನಿಮಗೆ. ಲೈಕ್ ಗಂಗಾ ಆರತಿ ಮಾಡ್ಬೇಕಾದ್ರೆ ಅದು ಸೇಮ್ ಹಿಂಗೆ ಮಾಡೋದು. ನೀವು ಬೇಕಾದ್ರೆ ಬಂದು ಅದು ನೋಡೋಕ್ಕಾಗಿಲ್ಲ ಅಂದರೆ ಆಕಾಶಕ್ಕೆ ಹೋಗೋಕ್ಕಾಗಲ್ಲ, ಬಟ್ ನಾವು ನಂಜನಗೂಡು ಹೋಗ್ಲೇಬೋದು ದಕ್ಷಿಣ ಕಾಶಿಗೆ. ಸೊ ನೀವು ಇಲ್ಲಿ ಬಂದು ನೋಡ್ಬೋದು. ಪ್ರತಿ ವರ್ಷ ನಡೆಯುತ್ತಿದ್ದು. ಅದಾದಮೇಲೆ ಇಲ್ಲೊಂದು ಪುಟ್ಟ ಗುಡಿ ಥರ ಮಾಡಿಬಿಟ್ಟು ಲಿಂಗಕ್ಕೆ ಸುತ್ತಲೂ ದೀಪ ಹಚ್ಚಿದ್ರು. ಅದು ನೋಡ್ಕೊಂಡು ನಾನು ನೆಕ್ಸ್ಟು ಆಮೇಲೆ ಈ ಕಡೆ ರಂಗೋಲಿಯಿಂದ ಅಲಂಕಾರ ಮಾಡಿಬಿಟ್ಟು ಸುತ್ತಲೂ ದೀಪ ಹಚ್ಚಿದ್ರು. ಗಾಳಿ ಬರ್ತಾ ಜಾಸ್ತಿ ಇರೋದ್ರಿಂದ ಸರಿಯಾಗಿ ಉರಿತಿರ್ಲಿಲ್ಲ ದೀಪ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ರಂಗೋಲಿ. ಆಮೇಲೆ ಎಲ್ಲ ನೋಡಿಕೊಂಡು ಪ್ರಸಾದ ತಗೊಳ್ಳೋಣ ಅಂತ ಬಂದರೆ ನೋಡಿ ಇಲ್ಲಿ ರಶ್ ಹೆಂಗಿದೆ ಅಂತ ಫುಲ್ಲು ನೋಕಾಡ್ತಿದ್ರು. ಹಂಗಂತ ಸಾಕಾಗೋಯಿತು. ಈ ವಿಡಿಯೋ ಇಷ್ಟ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.